ಅಂದರೆ ಇಲ್ಲಿ ಸಿನಿಮಾ ನೋಡಿದಾಗ ನನಗನ್ಸಿದ್ದು ಭಾವನೆಗೆ ಭಾಷೆಯ ಮಿತಿ ಇಲ್ಲ, ಗಡಿಯ ಮಿತಿ ಇಲ್ಲ ಅಂತ. ಅರುಣ್ ಅವರು ಬಳ್ಳಾರಿಯವರಾದರೂ ಬೆಂಗಳೂರಿನವ್ರಿಗೂ ತುಂಬ ಚೆನ್ನಾಗಿ ಇಷ್ಟ ಆಗ್ತಾರೆ. ಜೊತೆಗೆ ಮೊದಲಾರ್ಧ ತುಂಬ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ವೆರಿ ನೈಸ್ ಕಾಮಿಡಿ, ಸಹಜ ಸಂಭಾಷಣೆ, ತಿಳಿ ಹಾಸ್ಯ, ಅಮರ ಪ್ರೇಮಿ ಅರುಣ್ ಅವರ ಭಾವನೆಗಳು ತುಂಬ ಚೆನ್ನಾಗಿತ್ತು. ಇಟ್ಸ್ ಅ ಪ್ರಾಪರ್ 90s ಕಿಡ್ಸ್ ಸಿನಿಮಾ. 90ರ ದಶಕದವರು ಯಾರೇ ಇರೋ ನಿಜವಾಗ್ಲೂ ಅವ್ರಿಗೆ ಖಂಡಿತ ಇಷ್ಟ ಆಗುತ್ತೆ. ಸೊ ಎಲ್ಲರೂ ಬನ್ನಿ ಸಿನಿಮಾ ನೋಡಿ, ಹೊಸಬರಿಗೆ ಸಪೋರ್ಟ್ ಮಾಡಿ. ಸಿನಿಮಾ ಖಂಡಿತ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಆಲ್ ದ ಬೆಸ್ಟ್ ಟು ಅಮರ ಪ್ರೇಮಿ ಅವರು. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದಿದೆ. ಈ ಬಳ್ಳಾರಿ ಸೀಮೆಯ ಕತೆ ಅಂತಲೇ ಅವ್ರು ಹೇಳ್ತಾ ಇದ್ರು. ಓವರ್ ಆಲ್ ಸ್ಕ್ರಿಪ್ಟ್ ಆಗಿರ್ಬೋದು, ಪ್ರೆಸೆಂಟೇಷನ್ ಆಗಿರ್ಬೋದು, ಉತ್ತರ ಕರ್ನಾಟಕದ ಒಂದು ಏನು ಅಂಬಿಯನ್ಸ್ ಇದೆ, ಬ್ಯಾಕ್ಗ್ರೌಂಡ್ ಇದೆ, ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಅಂದರೆ ಬಹಳ ನೀಟಾಗಿ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅನ್ನೋ ಒಂದು ಬ್ರ್ಯಾಕೆಟ್ ಒಳಗೆ ಕೂರುವಂಥ ಸಿನಿಮಾ. ಪರ್ಫಾರ್ಮೆನ್ಸ್ಗಳಾಗಿರ್ಬೋದು ಮತ್ತು ಅವರ ಬಳ್ಳಾರಿ ಊರನ್ನ ತೋರಿಸಿರುವಂಥ ರೀತಿ, ಆ ಕಥೆ ತೊಗೊಂಡೋಗಿರುವಂಥ ರೀತಿ ಎಲ್ಲನೂ ಅಂದರೆ ಐ ಕ್ಯಾನ್ ಓನ್ಲಿ ವಿಶ್ ಆಲ್ ದ ಬೆಸ್ಟ್ ಟು ದ ಟೀಮ್. ಪ್ರವೀಣ್ ಅವ್ರು ನನಗೆ ತುಂಬ ಹಳೆ ಪರಿಚಯ, ತುಂಬ ಒಳ್ಳೆ ಮನುಷ್ಯ, ಅಷ್ಟೇ ಒಳ್ಳೆ ನಿರ್ದೇಶಕರು ಕೂಡ. ಒಳ್ಳೆಯದಾಗಲಿ. ಮೊದಲನೇದಾಗಿ ನಾವು ಫಿಲಮ್ ನೋಡಬೇಕಾದ್ರೇ ಅನಿಸುತ್ತೆ ನಮ್ಮ ಓಲ್ಡ್ ಡೇಸ್ಗೆ ಹೋಗ್ಬಿಡೋಣ, ಆ ಒಂದು ಅಲ್ಲಿ ಆ ಒಂದು ಸ್ಕೂಲು, ಆ ಒಂದು ಫೀಲಿಂಗ್ ಬರುತ್ತೆ. ಫಿಲಮ್ ನೋಡಿದ್ದೆ ಈಗ ಅನ್ನಿಸ್ತಾ ಇದೆ, ನಮ್ಮ ಹಳೆ ಫ್ರೆಂಡ್ಸ್ ಎಲ್ಲ ಮಾತಾಡಿಸ್ಬೇಕು ಮತ್ತು ಈ ಥರ ಎಲ್ಲ ಒಂದು ನ್ಯಾಚುರಲ್ ಆಗಿ ತೆಗೆದಿದೆ. ತುಂಬ ಚೆನ್ನಾಗಿದೆ, ಎಲ್ಲೂ ಬೋರ್ ಆಗೋದಿಲ್ಲ, ಭಾಳ ನೀಟಾಗಿ ಒಂದು ಪುಟ್ಟ ಮಗುವನ್ನು ಎಲ್ಲರೂ ಎಷ್ಟು ಚೆನ್ನಾಗಿ ಮುದ್ದಾಡ್ತಾರೆ ಅಷ್ಟು ಚೆನ್ನಾಗಿ ಮುದ್ದಾಡ್ಬೋದು. ಸಿನಿಮಾ ತುಂಬ ಚೆನ್ನಾಗಿದೆ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟ್ರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ನೈಸ್. ಖಂಡಿತವಾಗ್ಲೂ ಎಲ್ಲರೂ ಕೂತ್ಕೊಂಡು ಕಣ್ಣು ಮುಚ್ಚಿದೆ ನೋಡುವಂಥ ಸಿನಿಮಾ ಇದು. ವೆರಿ ನೈಸ್, ತುಂಬ ಚೆನ್ನಾಗಿದೆ. ಅಮರ ಪ್ರೇಮಿ ಅರುಣ್ಗೆ ಒಳ್ಳೆಯದು. ನವೀನ್ ವಾಹನ ಅಮರ ಪ್ರೇಮಿ ಅರುಣ್ ತುಂಬ ಒಳ್ಳೆ ಲವ್ ಸ್ಟೋರಿ. ಆ್ಯಕ್ಚುಲಿ ತುಂಬ ಒಳ್ಳೆ ಲವ್ ಸ್ಟೋರಿ. ನನಗೆ ಎಲ್ಲ ಡಿವಿಷನ್ಸು ತುಂಬ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ನೈಜ ಘಟನೆಗಳು ತೊಗೊಂಡು ಅಂದರೆ ಬಳ್ಳಾರಿನ ಇಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಟೂರಿಸಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ಫ್ಯಾಕ್ಟ್ ಯಾವ ಥರ ಇರುತ್ತೆ ನನಗೂ ವಿಷಯ ಗೊತ್ತಿರಲಿಲ್ಲ. ಆ್ಯಂಡ್ ಬಳ್ಳಾರಿ ಒಳಗೆ ಎಷ್ಟೊಂದು ಸಣ್ಣ ಸಣ್ಣ ಊರುಗಳಲ್ಲಿ ಒಂದು ಸಣ್ಣ ಮನೆ, ಆ ಸಣ್ಣ ಊರಲ್ಲಿ ನಡೆಯೋ ಕಥೆಗಳನ್ನು ಇಷ್ಟು ಚೆನ್ನಾಗಿ ತೋರಿಸ್ಕೊಂಡಿರೋದು ಹ್ಯಾಟ್ಸ್ ಆಫ್. ಅಟ್ ದ ಸೇಮ್ ಟೈಮ್ ಅರುಣ್ ಪಾತ್ರ ಮಾಡಿರೋ ಹರೀಶ್ ಅವರು ಅಮೇಝಿಂಗ್ ಆ್ಯಕ್ಟಿಂಗ್. ಸೀರಿಯಸ್ಲಿ ಎಷ್ಟೋ ಕಡೆ ವೆರಿ ಎಮೋಷ್ನಲ್ ತೊಗೊಂಡ್ಬರ್ತಾರೆ. ಈ ಥರ ಕನ್ನಡ ಸಿನಿಮಾಗಳಿಗೆ ಇನ್ಫ್ಯಾಕ್ಟ್ 84-85 ಫಿಲ್ಮ್ಗಳು ಬಂದಿದೆ ಫ್ರಮ್ ಜನವರಿ ಟು ಏಪ್ರಿಲ್ ತನಕ. ಆ 84 ಫಿಲ್ಮ್ಗಳಲ್ಲಿ ಈಗ ಒಳ್ಳೆ ಫಿಲ್ಮ್ಗಳ ಇನ್ನೂ ಒಂದು ಲೆವೆಲ್ಗೆ ಮುಂದೆ ಹೋಗಬೇಕು. ಈ ಥರ ಒಳ್ಳೆ ಪ್ರೊಡಕ್ಷನ್ ಅವರು ಮಾಡಬೇಕು, ಒಳ್ಳೆ ಫಿಲ್ಮ್ಸ್ಗಳ ನಿಲ್ಲಬೇಕು ಅಂತ ನನ್ನ ಆಸೆ. ಥ್ಯಾಂಕ್ ಯು ಸೊ ಮಚ್. ತುಂಬ ಎಕ್ಸಲೆಂಟ್ ಮೂವಿ. ಎವ್ರಿ ರೋಲ್ ಹ್ಯಾಸ್ ಜಸ್ಟಿಫೈಡ್. ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ನಮ್ಮನೆಯಲ್ಲ ಸ್ಟೋರಿ ನಡೀತಾ ಇದೆ ಅನ್ನೋ ಒಂಥರ ಫೀಲ್ ಆಗುತ್ತೆ. ಎಕ್ಸಲೆಂಟ್ ಆ್ಯಕ್ಟಿಂಗ್, ಸೂಪರ್, ಆಲ್ ದಿ ಬೆಸ್ಟ್. ಎಂಟೈರ್ ಟೀಮ್ ಎವ್ರಿಬಡಿ ಹ್ಯಾಸ್ ಡನ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಅರುಣ ಚೆನ್ನಾಗಿದೆ ಫಿಲಮ್, ನೋಡಿದೆ, ಇಷ್ಟ ಆಯಿತು. ಎಲ್ಲರೂ ನೋಡಬೇಕು. ಒಳ್ಳೆ ಕ್ಲೀನ್ ಪಾತ್ರ ಭಾರಿ ಚೆನ್ನಾಗಿ ಮಾಡಿದ್ದಾರೆ.